ಇವಾಗ ಇಲ್ಲಿ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಪ್ಲಸ್ 6 ಫ್ಯಾಕ್ಟೋರಿಯಲ್ ಇದೆಷ್ಟು ಅಂತ ಕಂಡುಹಿಡಿಯಬೇಕು. ಇವಾಗ ಫ್ಯಾಕ್ಟೋರಿಯಲ್ ಅಂದ್ರೇನು? 3 ಫ್ಯಾಕ್ಟೋರಿಯಲ್ ಅಂದರೆ 3 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 1 ಒಂದೊಂದು ಚಿಕ್ಕದು ಮಾಡ್ತಾ 1 ತನಕ ಗುಣಿಸ್ಬೇಕು. 4 ಫ್ಯಾಕ್ಟೋರಿಯಲ್ ಅಂದರೆ 4 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 1. 5ರಲ್ಲೂ ಅದೇ ಥರ 5 4 3 2 1 ಅಷ್ಟನ್ನು ಗುಣಿಸ್ಬೇಕು. 6ರಲ್ಲೂ 1 ತನಕ ಗುಣಿಸ್ಬೇಕು. ಇವಾಗ 3 ಫ್ಯಾಕ್ಟೋರಿಯಲ್ ಇದನ್ನು ಸಿಂಪ್ಲಿಫೈ ಮಾಡೋದು ಯಾವ ಥರ? 3 ಫ್ಯಾಕ್ಟೋರಿಯಲ್ ಹಂಗೆ ಉಳಿತದೆ. 4 ಫ್ಯಾಕ್ಟೋರಿಯಲ್ನ 4 ಟೈಮ್ಸ್ ಆಫ್ 3 ಫ್ಯಾಕ್ಟೋರಿಯಲ್ ಅಂತ ಮಾಡ್ಬೋದು. ಅದೇ ಥರ ಕೆಳಗಡೆ 5 ಫ್ಯಾಕ್ಟೋರಿಯಲ್ನ 5 ಫ್ಯಾಕ್ಟೋರಿಯಲ್ ಅಂತಲೇ ಉಳಿಸ್ಬೇಕು. 6 ಫ್ಯಾಕ್ಟೋರಿಯಲ್ನ 6 ಟೈಮ್ಸ್ ಆಫ್ 5 ಫ್ಯಾಕ್ಟೋರಿಯಲ್ ಅಂತ ಮಾಡಬೇಕು. ಇವಾಗ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಇಲ್ಲೇನಂತ ತಗೋಬೇಕು? ಇಲ್ಲಿ 3 ಫ್ಯಾಕ್ಟೋರಿಯಲ್ನ ಕಾಮನ್ ಆಗಿ ತೆಗಿಬೇಕು. 3 ಫ್ಯಾಕ್ಟೋರಿಯಲ್ ಕಾಮನ್ ಆಗಿ ತೆಗೆದ್ರೆ ಇಲ್ಲಿ ಏನು ಉಳಿದಿಲ್ಲ, 1 ಉಳಿದಾಯ್ತಾ, ಇಲ್ಲಿ 4 ಉಳಿದಾಯ್ತಾ, ಅಲ್ಲಿಗೆ 1 ಪ್ಲಸ್ 4 ಅಂತ ಉಳಿತದೆ. ಅದೇ ಥರ ಇಲ್ಲಿ ಕೆಳಗಡೆ 5 ಫ್ಯಾಕ್ಟೋರಿಯಲ್ ಕಾಮನ್ ಆಗಿ ತೆಗೆದ್ರೆ ಎರಡು ಕಡೆನೂ ಇಲ್ಲಿ ಏನೂ ಇಲ್ಲ, 1 ಉಳಿತದೆ. ಇಲ್ಲಿ 6ರಿಂದ ಗುಣಿಸಿರೋದ್ರಿಂದ 6 ಉಳಿದಿರ್ತದೆ, 1 ಪ್ಲಸ್ 6. ಇವಾಗ ಎಷ್ಟಾಯಿತು? 3 ಫ್ಯಾಕ್ಟೋರಿಯಲ್ ಹಂಗೆ ಉಳಿತು ಟೈಮ್ಸ್ ಆಫ್ 1 ಪ್ಲಸ್ 4 5. ಇಲ್ಲಿ ಕೆಳಗಡೆ 5 ಫ್ಯಾಕ್ಟೋರಿಯಲ್ನ 5 ಟೈಮ್ಸ್ ಆಫ್ 4 ಟೈಮ್ಸ್ ಆಫ್ 3 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. ಟೈಮ್ಸ್ ಆಫ್ 1 ಪ್ಲಸ್ 6 7. ಇವಾಗ ಡಿವೈಡ್ ಮಾಡ್ಬೋದು 5 ಒಂದ್ಲಿ 5 ಒಂದ್ಲಿ 3 ಫ್ಯಾಕ್ಟೋರಿಯಲ್ ಒಂದ್ಲಿ 3 ಫ್ಯಾಕ್ಟೋರಿಯಲ್ ಒಂದ್ಲಿ ಅಂತ. ಮೇಲೆ 1 ಟೈಮ್ಸ್ ಆಫ್ 1 ಉಳಿತು. ಕೆಳಗಡೆ 4 7 28. 1/28 ಅನ್ನೋದು ಇದ್ರದ್ದು ಸಿಂಪ್ಲಿಫೈಡ್ ಫಾರ್ಮು. ಬಾಯ್.